ವೃದ್ಧಾಪ್ಯವೆಂದರೆ ದೇಹದ ಕಾರ್ಯಚಟುವಟಿಕೆ ನಿಧಾನವಾಗುವ, ಜೀರ್ಣಾಂಗ ವ್ಯವಸ್ಥೆ ದುರ್ಬಲಗೊಳ್ಳಲು ಪ್ರಾರಂಭಿಸುವ ಮತ್ತು ಸಣ್ಣ ಸಮಸ್ಯೆಗಳು ಸಹ ದೊಡ್ಡ ತೊಂದರೆಗಳಾಗುವ ಅವಧಿ. ಮಲಬದ್ಧತೆ ಅತ್ಯಂತ ಸಾಮಾನ್ಯವಾದ ಆದರೆ ತುಂಬಾ ನೋವಿನ ಸಮಸ್ಯೆಗಳಲ್ಲಿ ಒಂದಾಗಿದೆ. 60 ವರ್ಷಕ್ಕಿಂತ ಮೇಲ್ಪಟ್ಟ ಅನೇಕ ಜನರು ಮಲಬದ್ಧತೆಯಿಂದ ಬಳಲುತ್ತಿದ್ದಾರೆ. ವಯಸ್ಸಾದವರು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಇದು ಮೂಲವ್ಯಾಧಿ, ಅನಿಲ, ಹೊಟ್ಟೆ ನೋವು, ಹಸಿವಿನ ಕೊರತೆ ಮತ್ತು ಮಾನಸಿಕ ಒತ್ತಡದಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದು ಮಲಬದ್ಧತೆ ಸ್ಥಿತಿಗಳಿಗೆ ಕಾರಣವಾಗಬಹುದು. ವೃದ್ಧಾಪ್ಯದಲ್ಲಿ ಮಲಬದ್ಧತೆ ಏಕೆ ಉಂಟಾಗುತ್ತದೆ? ಯಾವ ಅಭ್ಯಾಸಗಳು ಅದನ್ನು ಹೆಚ್ಚಿಸುತ್ತವೆ? ಮತ್ತು ಮುಖ್ಯವಾಗಿ ಅಂತಹ 7 ವಿಷಯಗಳನ್ನು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಂಡರೆ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಯಸ್ಸಾದವರು ಮಲಬದ್ಧತೆಯಿಂದ ಏಕೆ ಬಳಲುತ್ತಿದ್ದಾರೆ? ವೃದ್ಧಾಪ್ಯದಲ್ಲಿ ಮಲಬದ್ಧತೆಗೆ ಮುಖ್ಯ ಕಾರಣಗಳು ತಿಳಿಯೋಣ. ನಿಧಾನ ಜೀರ್ಣಕ್ರಿಯೆ. ವಯಸ್ಸಾದಂತೆ ಜೀರ್ಣಕಾರಿ ಕಿಣ್ವಗಳ ಸ್ರವಿಸುವಿಕೆಯು ಕಡಿಮೆಯಾಗುತ್ತದೆ. ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. 2. ನಾರಿನಂಶದ ಕೊರತೆ ಇರುವ ಆಹಾರ. ವಯಸ್ಸಾದವರು ಹೆಚ್ಚಾಗಿ ನಾರಿನಂಶ ಕಡಿಮೆ ಇರುವ ಆಹಾರವನ್ನು ಸೇವಿಸುತ್ತಾರೆ. ಇದು ಮಲವನ್ನು ಗಟ್ಟಿಯಾಗಿ ಮತ್ತು ಒಣಗಿಸುತ್ತದೆ. 3. ದೈಹಿಕ ಚಟುವಟಿಕೆಯ ಕೊರತೆ. ಕಡಿಮೆ ಚಲನೆಯಿಂದಾಗಿ ಕರುಳಿನ ಚಟುವಟಿಕೆಯು ನಿಧಾನವಾಗುತ್ತದೆ. 4. ಕಡಿಮೆ ನೀರು ಕುಡಿಯುವುದು. ವೃದ್ಧಾಪ್ಯದಲ್ಲಿ ಬಾಯಾರಿಕೆಯ ಭಾವನೆ ಕಡಿಮೆಯಾಗುತ್ತದೆ. ಇದು ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಮತ್ತು ಮಲವು ಗಟ್ಟಿಯಾಗುತ್ತದೆ. 5. ಔಷಧಿಗಳ ಪರಿಣಾಮ. ಅಧಿಕ ರಕ್ತದೊತ್ತಡ, ನೋವು ನಿವಾರಕಗಳು, ಖಿನ್ನತೆ ನಿವಾರಕಗಳಂತಹ ಹಲವು ಔಷಧಿಗಳು ಮಲಬದ್ಧತೆಗೆ ಕಾರಣವಾಗಬಹುದು. ಮಲಬದ್ಧತೆಯನ್ನು ತಪ್ಪಿಸಲು ಈ 7 ವಸ್ತುಗಳನ್ನು ಸೇವಿಸಿ. ಸೈಲಿಯಂ ಹಸ್ಕ್. ಸೈಲಿಯಂ ಹಸ್ಕ್ ಹೊಟ್ಟೆಯನ್ನು ಸಡಿಲಗೊಳಿಸುವ ನೈಸರ್ಗಿಕ ವಿರೇಚಕವಾಗಿದೆ. ಇದು ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಸರ್ವರೋಗ ನಿವಾರಕವಾಗಿದ್ದು, ಮಲವನ್ನು ಮೃದುಗೊಳಿಸುವ ಮತ್ತು ಕರುಳಿನ ಚಲನೆಯನ್ನು ಸುಧಾರಿಸುವ ಕರಗುವ ನಾರನ್ನು ಹೊಂದಿರುತ್ತದೆ. ಇದು ತೆಗೆದುಕೊಳ್ಳುವುದು ಹೇಗೆ? ಮಲಗುವ ಮುನ್ನ 1 ರಿಂದ 2 ಟೀ ಚಮಚ ಇಸಾಕ್ಬೋಲ್ ಅನ್ನು 1 ಲೋಟ ಬೆಚ್ಚಗಿನ ಹಾಲು ಅಥವಾ ನೀರಿನಲ್ಲಿ ಬೆರೆಸಿ ಕುಡಿಯಿರಿ. ಇದರ ಪ್ರಯೋಜನಗಳು: ನೋವು ಇಲ್ಲದೆ ಮಲ ವಿಸರ್ಜನೆಗೆ ಸಹಾಯ ಮಾಡುತ್ತದೆ. ಕರುಳಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದು ಗ್ಯಾಸ್ ಮತ್ತು ಸೆಳೆತಕ್ಕೂ ಪರಿಹಾರ ನೀಡುತ್ತದೆ. 2. ನೆನೆಸಿದ ಒಣ ದ್ರಾಕ್ಷಿಗಳು. ಒಣ ದ್ರಾಕ್ಷಿಗಳು ನೈಸರ್ಗಿಕ ಸಕ್ಕರೆ ಮತ್ತು ನಾರಿನಂಶವನ್ನು ಹೊಂದಿರುತ್ತವೆ. ರಾತ್ರಿ ಇಡೀ ನೆನೆಸಿ ತಿನ್ನುವುದರಿಂದ ಮಲಬದ್ಧತೆಯಲ್ಲಿ ಹೆಚ್ಚಿನ ಪರಿಹಾರ ಸಿಗುತ್ತದೆ. ರಾತ್ರಿ 10 ರಿಂದ 12 ಒಣ ದ್ರಾಕ್ಷಿಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದು ನೀರು ಕುಡಿಯಿರಿ. ಇದರ ಪ್ರಯೋಜನಗಳು: ಮಲವನ್ನು ಮೃದುಗೊಳಿಸುತ್ತದೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. 3. ಅಂಜೂರಗಳು. ಒಣಗಿದ ಅಥವಾ ತಾಜಾ ಅಂಜೂರವು ಕರಗುವ ನಾರಿನಂಶವನ್ನು ಹೊಂದಿರುತ್ತದೆ. ಇದು ನೈಸರ್ಗಿಕವಾಗಿ ಮಲವನ್ನು ಶುದ್ಧಗೊಳಿಸುತ್ತದೆ. ಇದು ನೈಸರ್ಗಿಕ ಕಿಣ್ವಗಳನ್ನು ಸಹ ಹೊಂದಿರುತ್ತದೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ತೆಗೆದುಕೊಳ್ಳುವುದು ಹೇಗೆ? 3 ರಿಂದ 4 ಒಣಗಿದ ಅಂಜೂರಗಳನ್ನು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಎದ್ದು ತಿನ್ನಿ. ನೀವು ತಾಜಾ ಅಂಜೂರವನ್ನು ಸಹ ತಿನ್ನಬಹುದು. ಇದರ ಪ್ರಯೋಜನಗಳು: ಕರುಳಿನ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ, ಆಗಾಗ್ಗೆ ಮಲಬದ್ಧತೆಯ ಸಮಸ್ಯೆಯಲ್ಲಿ ಪ್ರಯೋಜನಕಾರಿ, ದೇಹಕ್ಕೆ ಅಗತ್ಯವಿರುವ ಖನಿಜಗಳನ್ನು ಒದಗಿಸುತ್ತದೆ. 4. ಪಪಾಯಿ. ಪಪಾಯಿಯನ್ನು ಜೀರ್ಣಕ್ರಿಯೆಯ ಸ್ನೇಹಿತ ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಪಪೈನ್ ಎಂಬ ಕಿಣ್ವವಿದ್ದು ಅದು ಆಹಾರವನ್ನು ಬೇಗನೆ ಜೀರ್ಣಗೊಳಿಸುತ್ತದೆ ಮತ್ತು ಕರುಳನ್ನು ಶುದ್ಧಗೊಳಿಸುತ್ತದೆ. ಇದು ತೆಗೆದುಕೊಳ್ಳುವುದು ಹೇಗೆ? ಬೆಳಗ್ಗೆ ಅಥವಾ ಸಂಜೆ 100 ರಿಂದ 150 ಗ್ರಾಂ ಪಪಾಯವನ್ನು ತಿನ್ನಿ. ಹೆಚ್ಚು ಹಣ್ಣಾದ ಪಪಾಯಿ ತಿನ್ನಿರಿ. ಇದರ ಪ್ರಯೋಜನಗಳು: ಮಲಬದ್ಧತೆಯಿಂದ ತ್ವರಿತ ಪರಿಹಾರ ನೀಡುತ್ತದೆ, ಶಕ್ತಿಯನ್ನು ನೀಡುತ್ತದೆ,
ಹಸಿವನ್ನು ಹೆಚ್ಚಿಸುತ್ತದೆ. ಯಕೃತು ಮತ್ತು ಕರುಳನ್ನು ನಿರ್ವಿಷಗೊಳಿಸುತ್ತದೆ. 5. ಮಜ್ಜಿಗೆ ಅಥವಾ ಮೊಸರು. ಮೊಸರು ಮತ್ತು ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಇದ್ದು ಅದು ಕರುಳನ್ನು ಆರೋಗ್ಯವಾಗಿಡುತ್ತದೆ. ಈ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತವೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ. ಇದನ್ನು ತೆಗೆದುಕೊಳ್ಳುವುದು ಹೇಗೆ? ಊಟದ ಜೊತೆಗೆ ಮಜ್ಜಿಗೆ ಕುಡಿಯಿರಿ ಅಥವಾ ಬೆಳಗ್ಗೆ 1 ಬಟ್ಟಲು ಮೊಸರನ್ನು ತಿನ್ನಿರಿ. ನೀವು ಬಯಸಿದರೆ ನೀವು ಅದಕ್ಕೆ ಸೆಲರಿ, ಕಲ್ಲು ಉಪ್ಪು ಮತ್ತು ಪುದೀನಾವನ್ನು ಕೂಡ ಸೇರಿಸಬಹುದು. ಇದರ ಪ್ರಯೋಜನಗಳು: ಕರುಳನ್ನು ಶಮನಗೊಳಿಸುತ್ತದೆ, ಅನಿಲ ಮತ್ತು ಎದೆಯುರಿಯಿಂದ ಪರಿಹಾರ, ಮಲಬದ್ಧತೆ ಹಾಗೂ ಅಜೀರ್ಣ ಮತ್ತು ಆಮ್ಲೀಯತೆಗೆ ಪ್ರಯೋಜನಕಾರಿ. 6. ಉಗುರು ಬೆಚ್ಚಗಿನ ನೀರು ಮತ್ತು ನಿಂಬೆ. ಉಗುರು ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ. ಇದಕ್ಕೆ ನಿಂಬೆ ಸೇರಿಸಿದರೆ ಬೆರೆಸಿದರೆ ಅದು ಡಿಟಾಕ್ಸ್ ಆಗಿಯೂ ಕೆಲಸ ಮಾಡುತ್ತದೆ. ಇದನ್ನು ತೆಗೆದುಕೊಳ್ಳುವುದು ಹೇಗೆ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆಹಣ್ಣು ಹಾಕಿ ಕುಡಿಯಿರಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಕುಡಿಯಿರಿ. ಇದರ ಪ್ರಯೋಜನಗಳು: ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ, ಕರುಳನ್ನು ಉತ್ತೇಜಿಸುತ್ತದೆ. 7. ಹೆಸರು ಬೇಳೆ ಮತ್ತು ತರಕಾರಿ ಸೂಪ್. ಹೆಸರು ಬೇಳೆ ಮತ್ತು ತರಕಾರಿ ಸೂಪ್ನಂತಹ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರ ವೃದ್ಧಾಪ್ಯದಲ್ಲಿ ತುಂಬಾ ಪ್ರಯೋಜನಕಾರಿ. ಇದು ಫೈಬರ್, ನೀರು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಹೊಂದಿದ್ದು ಅದು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ತೆಗೆದುಕೊಳ್ಳುವುದು ಹೇಗೆ? ರಾತ್ರಿಯಲ್ಲಿ ಹೆಸರು ಬೇಳೆ ಅಥವಾ ಹಸಿರು ತರಕಾರಿ ಸೂಪು ಸೇರಿದಂತೆ ಹಗುರವಾದ ಊಟವನ್ನು ಸೇವಿಸಿ. ಇದರ ಪ್ರಯೋಜನಗಳು: ಹೊಟ್ಟೆಯ ಮೇಲೆ ಹೊರೆ ಬೀಳುವುದಿಲ್ಲ, ಕರುಳನ್ನು ಸಡಿಲಗೊಳಿಸುತ್ತದೆ, ನಿಯಮಿತ ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ. ಮಲಬದ್ಧತೆಯನ್ನು ತಡೆಗಟ್ಟಲು ಕೆಲವು ಹೆಚ್ಚುವರಿ ಸಲಹೆಗಳು: 1. ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿಯಿರಿ. 2. ಬೆಳಗಿನ ನಡಿಗೆ ಮತ್ತು ಲಘು ಯೋಗ ಮಾಡುವುದು. 3. ಹೆಚ್ಚು ಹುರಿದ ಮತ್ತು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ. 4. ನಿಮ್ಮ ಆಹಾರದಲ್ಲಿ ಸಲಾಡ್, ಹಸಿರು ಎಲೆ ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇರಿಸಿ. 5. ಊಟವಾದ ತಕ್ಷಣ ಮಲಗಬೇಡಿ ಅಥವಾ ಕುಳಿತುಕೊಳ್ಳಬೇಡಿ. 10 ರಿಂದ 15 ನಿಮಿಷಗಳ ಕಾಲ ನಡೆಯುವುದು ಅತ್ಯಗತ್ಯ. 6. ಮಾನಸಿಕ ಒತ್ತಡವನ್ನು ತಪ್ಪಿಸಿ. ಇದು ಮಲಬದ್ಧತೆಗೆ ಕಾರಣವಾಗಬಹುದು. ತೀರ್ಮಾನ: ವೃದ್ಧಾಪ್ಯದಲ್ಲಿ ಮಲಬದ್ಧತೆಯನ್ನು ಸಾಮಾನ್ಯವೆಂದು ಪರಿಗಣಿಸುವುದು ದೊಡ್ಡ ತಪ್ಪು. ಇದು ದೇಹದ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಈ 7 ವಿಷಯಗಳನ್ನು ಸೇರಿಸಿಕೊಂಡರೆ, ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರೆ ಅದರಿಂದ ನೀವು ಮಲಬದ್ಧತೆಯಿಂದ ಪರಿಹಾರ ಪಡೆಯಬಹುದು ಮತ್ತು ನಿಮ್ಮ ದೈನಂದಿನ ದಿನಚರಿ ಆರಾಮದಾಯಕವಾಗಬಹುದು. ನೆನಪಿಡಿ, ಮಲಬದ್ಧತೆಯನ್ನು ನಿರ್ಲಕ್ಷಿಸಬೇಡಿ. ಇದು ಮಲಬದ್ಧತೆಯ ಸಂಕೇತವಾಗಿರಬಹುದು. ಇದು ಕೇವಲ ಹೊಟ್ಟೆಯ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವಲ್ಲ, ಬದಲಾಗಿ ನಿಮ್ಮ ಇಡೀ ದೇಹ ಮತ್ತು ಮಾನಸಿಕ ಸ್ಥಿತಿಯ ಆರೋಗ್ಯಕ್ಕೂ ಸಂಬಂಧಿಸಿದ ವಿಷಯವಾಗಿದೆ. ಸರಿಯಾದ ಆಹಾರವು ಸರಿಯಾದ ಔಷಧವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.